ಟಿಪ್ಸ್ ಓನ್ಲಿ ಪ್ಲೇಸ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೈದರಾಬಾದ್ ಕುದುರೆ ರೇಸಿಂಗ್ ಜುಲೈ 21, 2025. ಮೊದಲ ರೇಸ್ ಮಧ್ಯಾಹ್ನ 1 ಗಂಟೆಗೆ ಪ್ರಾರಂಭ. ಒಟ್ಟು 8 ರೇಸ್ಗಳು. ಎಲ್ಲ ವೀಕ್ಷಕರಿಗೆ ನನ್ನ ವಿನಂತಿ, ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಹೈಪ್ ಪಾಯಿಂಟ್ ನೀಡಿ. ಧನ್ಯವಾದಗಳು. ಇಂದಿನ ಮೊದಲನೇ ರೇಸ್ 1100 ಮೀಟರ್ ಕ್ಲಾಸ್ 3Y. ಪ್ರಮುಖ ಸ್ಪರ್ಧಿಗಳು: 1. ಸೈಪ್ರೆಸ್. ಕಳೆದ ಓಟವನ್ನು ನಿರ್ಲಕ್ಷಿಸಿ ನೆಚ್ಚಿನ ಕುದುರೆಯಾಗಿ ಇತ್ತೀಚಿನ ಟ್ರಯಲ್ಸ್ಗಳಲ್ಲಿ ಉತ್ತಮವಾಗಿ ಚಲಿಸುತ್ತಿದೆ, ಎಲ್ಲರನ್ನೂ ಓಡಿಸುವ ಸಾಮರ್ಥ್ಯವಿದೆ. 2. ಅಮೆರಿಕನ್ ಅಫೇರ್. ತನ್ನ ಕೊನೆಯ ಓಟದಲ್ಲಿ 1200 ಮೀಟರ್ಗಳಲ್ಲಿ ಕ್ಯಾಲಬಾಸಸ್ಗೆ 5ನೇ ಸ್ಥಾನ ಗಳಿಸಿದೆ, ಟ್ರಯಲ್ಸ್ಗಳಲ್ಲಿ ಉತ್ತಮವಾಗಿದೆ, ಗೆಲುವಿನ ಸಮೀಪ ಬರಬಹುದು. 6. ಡ್ಯಾಶಿಂಗ್ ಚಾರ್ಮ್. ತನ್ನ ಕೊನೆಯ ಓಟದಲ್ಲಿ 1200 ಮೀಟರ್ಗಳಲ್ಲಿ ಕ್ಯಾಲಬಾಸಸ್ಗೆ 4ನೇ ಸ್ಥಾನ ಗಳಿಸಿದೆ, ಉತ್ತಮಗೊಳಿಸಿಕೊಳ್ಳಬೇಕು. 8. MOONLITE ರೋಸ್. ತನ್ನ ಕೊನೆಯ ಬೆಂಗಳೂರು ಅಭಿಯಾನದಲ್ಲಿ 1600 ಮೀಟರ್ಗಳಲ್ಲಿ ದೂರದವರೆಗೂ ವೇಗಕ್ಕೆ ಹತ್ತಿರವಾಗಿ ಓಡಿ ನಂತರ ನಿಧಾನವಾಯಿತು. ಇತ್ತೀಚಿನ ಟ್ರಯಲ್ಸ್ಗಳಲ್ಲಿ ಪ್ರಭಾವಶಾಲಿಯಾಗಿ ಚಲಿಸುತ್ತಿದೆ, ಈಚ್ ವೇ ಅವಕಾಶವಿದೆ. ಮೊದಲ ಆಯ್ಕೆ 6. ಡ್ಯಾಶಿಂಗ್ ಚಾಮ್. ಎರಡನೇ ಆಯ್ಕೆ 2. ಅಮೆರಿಕನ್ ಅಫೇರ್. ಎರಡನೇ ರೇಸ್ 1200 ಮೀಟರ್ ಕ್ಲಾಸ್ 2. ಪ್ರಮುಖ ಸ್ಪರ್ಧಿಗಳು: 3. ಇಂಪೀರಿಯಾ. ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ಗಳಲ್ಲಿ ಪ್ಲೆಸೆಂಟ್ ಸ್ಟಾರ್ಗೆ 3ನೇ ಸ್ಥಾನ ಗಳಿಸಿದೆ, ಇತ್ತೀಚಿನ ಟ್ರಯಲ್ಸ್ಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ, ಸುಲಭವಾಗಿ ಸೋಲಬಾರದು. 5. ಇಸ್ಪಿಯೋನೇಜ್. ಕೆಳವರ್ಗದಲ್ಲಿ 1100 ಮೀಟರ್ಗಳಲ್ಲಿ ಕ್ಷೇತ್ರವನ್ನು ಮೀರಿಸಿ ಓಡಿದೆ, ದಂಡ ವಿಧಿಸಲಾಗಿದ್ದರೂ ಫಾರ್ಮ್ನು ಉಳಿಸಿಕೊಂಡಿದೆ, ಅಚ್ಚರಿ ಮೂಡಿಸಬಹುದು. 7. ಕ್ಯಾಲಿಸ್ಟೋಗಾ. ಕೆಳವರ್ಗದಲ್ಲಿ 1200 ಮೀಟರ್ಗಳಲ್ಲಿ ಸುಲಭವಾಗಿ ಗೆದ್ದಿದೆ, ದಂಡ ವಿಧಿಸಲಾಗಿದ್ದರೂ ಫಾರ್ಮ್ನು ಉಳಿಸಿಕೊಂಡಿದೆ, ದಂಡವನ್ನು ಧಿಕ್ಕರಿಸಿ ಮತ್ತೊಂದು ಗೆಲುವಿನ ಓಟವನ್ನು ನೀಡಬೇಕು. 10. ಬಾರ್ನ್ ಬ್ರೇವ್. ಅದೇ ದೂರದಲ್ಲಿ ಕೆಳವರ್ಗದಲ್ಲಿ ಪ್ರಬಲವಾಗಿ ಗೆದ್ದಿದೆ, ದಂಡ ವಿಧಿಸಲಾಗಿದ್ದರೂ ಫಾರ್ಮ್ನು ಉಳಿಸಿಕೊಂಡಿದೆ, ಗೆಲುವಿನ ಸಮೀಪ ಬರಬಹುದು. ಮೊದಲ ಆಯ್ಕೆ ದಿನದ ನನ್ನ ಉತ್ತಮ. 7. ಕ್ಯಾಲಿಸ್ಟೋಗಾ. ಎರಡನೇ ಆಯ್ಕೆ 10. ಬಾರ್ನ್ ಬ್ರೇವ್. ಮೂರನೇ ರೇಸ್ 1100 ಮೀಟರ್ ಕ್ಲಾಸ್ 3Y. ಪ್ರಮುಖ ಸ್ಪರ್ಧಿಗಳು: 1. ಎಲೆಕ್ವಿಂಟಾ. ತನ್ನ ಕೊನೆಯ ಓಟದಲ್ಲಿ 1200 ಮೀಟರ್ಗಳಲ್ಲಿ ದೂರದವರೆಗೂ ವೇಗಕ್ಕೆ ಹತ್ತಿರವಾಗಿ ಓಡಿ ನಂತರ ನಿಧಾನವಾಯಿತು, ಇತ್ತೀಚಿನ ಟ್ರಯಲ್ಸ್ಗಳಲ್ಲಿ ಪ್ರಭಾವಶಾಲಿಯಾಗಿ ಚಲಿಸುತ್ತಿದೆ, ಹೋರಾಟವಿಲ್ಲದೆ ಸೋಲಬಾರದು. 3. ಕ್ಯಾಚ್ ದ ವರ್ಮ್. ತನ್ನ ಕೊನೆಯ ಓಟದಲ್ಲಿ 1200 ಮೀಟರ್ಗಳಲ್ಲಿ ವಿಕ್ಟೋರಿಯಾ ಕ್ರಾಸ್ಗೆ 4ನೇ ಸ್ಥಾನ ಗಳಿಸಿದೆ, ಇತ್ತೀಚಿನ ಟ್ರಯಲ್ಸ್ಗಳಲ್ಲಿ ಆಕರ್ಷಕವಾಗಿ ಚಲಿಸುತ್ತಿದೆ, ಉತ್ತಮಗೊಳಿಸಿಕೊಳ್ಳಬೇಕು. 6. ಗಸ್ಟೋಸ್ ಬೇಬಿ. ತನ್ನ ಕೊನೆಯ ಬೆಂಗಳೂರು ಅಭಿಯಾನದಲ್ಲಿ 1200 ಮೀಟರ್ಗಳಲ್ಲಿ ನೇರವಾಗಿ ಕ್ಷೇತ್ರದೊಂದಿಗೆ ಓಡಿ ನಂತರ ದುರ್ಬಲವಾಯಿತು, ಇತ್ತೀಚಿನ ಟ್ರಯಲ್ಸ್ಗಳಲ್ಲಿ ಆಕರ್ಷಕವಾಗಿ ಚಲಿಸುತ್ತಿದೆ, ಪ್ರತಿ ಇಂಚು ನೆಲಕ್ಕಾಗಿ ಹೋರಾಡಬೇಕು. 7. NRI ಹೈ ಪವರ್. ತನ್ನ ಕೊನೆಯ ಓಟದಲ್ಲಿ 1200 ಮೀಟರ್ಗಳಲ್ಲಿ ಹನುಮಾನ್ ಮಹಾಬಲಕ್ಕೆ 2ನೇ ಸ್ಥಾನ ಗಳಿಸಿದೆ, ನೆಚ್ಚಿನ ಕುದುರೆಯಾಗಿ ಇತ್ತೀಚಿನ ಟ್ರಯಲ್ಸ್ಗಳಲ್ಲಿ ಉತ್ತಮವಾಗಿ ವೇಗವನ್ನು ಹೆಚ್ಚಿಸುತ್ತಿದೆ, ಗೆಲ್ಲಬೇಕು. ಮೊದಲ ಆಯ್ಕೆ 7. NRI ಹೈ ಪವರ್. ಎರಡನೇ ಆಯ್ಕೆ 3. ಕ್ಯಾಚ್ ದ ವರ್ಮ್. ನಾಲ್ಕನೇ ರೇಸ್ 1100 ಮೀಟರ್ ಕ್ಲಾಸ್ 4. ಪ್ರಮುಖ ಸ್ಪರ್ಧಿಗಳು: 4. ಬ್ರಿಲಿಯಂಟ್ ಲ್ಯಾಡ್. ತನ್ನ ಕೊನೆಯ ಓಟದಲ್ಲಿ ದಿ ಡೆಕ್ಕನ್ ಬುಕ್ ಮೇಕರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಆಲ್ಕಾಕ್ ಅರೇಬಿಯನ್ ಮಿಲಿಯನ್ನಲ್ಲಿ 1400 ಮೀಟರ್ಗಳಲ್ಲಿ ನಾರ್ದರ್ನ್ ವೇವ್ಸ್ಗೆ 3ನೇ ಸ್ಥಾನ ಗಳಿಸಿದೆ, ಇತ್ತೀಚಿನ ಟ್ರಯಲ್ಸ್ಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ, ಪ್ರತಿ ಇಂಚು ನೆಲಕ್ಕಾಗಿ ಹೋರಾಡಬೇಕು. 5. ದುಬೈ ಟಚ್. ತನ್ನ ಕೊನೆಯ ಬೆಂಗಳೂರು ಅಭಿಯಾನದಲ್ಲಿ 1600 ಮೀಟರ್ಗಳಲ್ಲಿ ಥಂಡರಿಂಗ್ ಫೀನಿಕ್ಸ್ಗೆ 5ನೇ ಸ್ಥಾನ ಗಳಿಸಿದೆ, ಇತ್ತೀಚಿನ ಟ್ರಯಲ್ಸ್ಗಳಲ್ಲಿ ಆಕರ್ಷಕವಾಗಿ ಚಲಿಸುತ್ತಿದೆ, ಒಂದು ಈಚ್ ವೇ ಅವಕಾಶವಿದೆ. 6. ಪೆಸಿಫಿಕ್ ಹೈಟ್ಸ್. ತನ್ನ ಕೊನೆಯ ಓಟದಲ್ಲಿ ದಿ ಡೆಲ್ಟಿನ್ ಜುವೆನೈಲ್ ಸ್ಪ್ರಿಂಟರ್ಸ್ ಮಿಲಿಯನ್ನಲ್ಲಿ 1200 ಮೀಟರ್ಗಳಲ್ಲಿ ಇಂಡಿಯನ್ ಬ್ರೋಕೆಡ್ಗೆ 5ನೇ ಸ್ಥಾನ ಗಳಿಸಿದೆ, ಇತ್ತೀಚಿನ ಟ್ರಯಲ್ಸ್ಗಳಲ್ಲಿ ಉತ್ತಮವಾಗಿ ವೇಗವನ್ನು ಹೆಚ್ಚಿಸುತ್ತಿದೆ, ಗೆಲ್ಲಬೇಕು. 9. ZUZA. ಅದೇ ದೂರದಲ್ಲಿ ಮಿಸ್ ಸ್ಮೈಲಿ ಏಂಜಲ್ಗೆ 5ನೇ ಸ್ಥಾನ ಗಳಿಸಿದೆ, ನೆಚ್ಚಿನ ಕುದುರೆಯಾಗಿ ಟ್ರಯಲ್ಸ್ಗಳಲ್ಲಿ ಉತ್ತಮವಾಗಿದೆ, ಅಚ್ಚರಿ ಮೂಡಿಸಬಹುದು. ಮೊದಲ ಆಯ್ಕೆ 6. ಪೆಸಿಫಿಕ್ ಹೈಟ್ಸ್. ಎರಡನೇ ಆಯ್ಕೆ 4. ಬ್ರಿಲಿಯಂಟ್ ಲ್ಯಾಡ್. 5ನೇ ರೇಸ್ 1200 ಮೀಟರ್ ಕ್ಲಾಸ್ 3. ಪ್ರಮುಖ ಸ್ಪರ್ಧಿಗಳು: 3. ಹೈ ಹೀಲ್ಸ್. ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ಕ್ಯಾಲಬಾಸಸ್ಗೆ 2ನೇ ಸ್ಥಾನ ಗಳಿಸಿದೆ, ಇತ್ತೀಚಿನ ಟ್ರಯಲ್ಸ್ಗಳಲ್ಲಿ ಉತ್ತಮವಾಗಿ ಚಲಿಸುತ್ತಿದೆ,
ಮುಂಚೂಣಿಯಲ್ಲಿರಬೇಕು. 4. ಕ್ರಿಮ್ಸನ್ ರೋಸ್ ತನ್ನ ಕೊನೆಯ ಓಟಗಳಲ್ಲಿ 1,100 ಮೀಟರ್ಗಳಲ್ಲಿ ಫಸ್ಟ್ ಕ್ಲಾಸ್ಗೆ 2ನೇ ಸ್ಥಾನ ಗಳಿಸಿದೆ. ಟ್ರಯಲ್ಸ್ಗಳಲ್ಲಿ ಉತ್ತಮವಾಗಿದೆ. ಗೆಲುವಿನ ಸಮೀಪ ಬರಬಹುದು. 5. ಡಿಯಾಬ್ಲೋ ತನ್ನ ಕೊನೆಯ ಬೆಂಗಳೂರು ಅಭಿಯಾನದಲ್ಲಿ ಅದೇ ದೂರದಲ್ಲಿ ಅಂತಿಮ ಹಂತದಲ್ಲಿ ಗೆದ್ದಿದೆ. ಫಾರ್ಮ್ ಅನ್ನು ಉಳಿಸಿಕೊಂಡಿದೆ. ಗೆಲ್ಲಬೇಕು. 7. ಗ್ಲೋರಿಯಸ್ ಪವರ್ ಕಳೆದ ಕೆಲವು ಓಟಗಳನ್ನು ನಿರ್ಲಕ್ಷಿಸಿ ಇತ್ತೀಚಿನ ಟ್ರಯಲ್ಸ್ಗಳಲ್ಲಿ ಪ್ರಭಾವಶಾಲಿಯಾಗಿ ಚಲಿಸುತ್ತಿದೆ. ಪ್ರತಿ ಇಂಚು ನೆಲಕ್ಕಾಗಿ ಹೋರಾಡಬೇಕು. ಮೊದಲ ಆಯ್ಕೆ 5 ಡಿಯಾಬ್ಲೋ, 2ನೇ ಆಯ್ಕೆ 4 ಕ್ರಿಮ್ಸನ್ ರೋಸ್. 6ನೇ ರೇಸ್ 1,200 ಮೀಟರ್ ಕ್ಲಾಸ್ 2. ಪ್ರಮುಖ ಸ್ಪರ್ಧಿಗಳು 1. ಮಿಸ್ ಮಾಯಾ ಅದೇ ದೂರದಲ್ಲಿ ಉನ್ನತ ವರ್ಗದಲ್ಲಿ 1 N ಓನ್ಲಿಗೆ 5ನೇ ಸ್ಥಾನ ಗಳಿಸಿದೆ. ಇತ್ತೀಚಿನ ಟ್ರಯಲ್ಸ್ಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ. ಅಂತಿಮ ಹಂತವನ್ನು ಆಸಕ್ತಿದಾಯಕವಾಗಿಸಬೇಕು. 2. ಡಿ ಮಿಂಚು ತನ್ನ ಕೊನೆಯ ಓಟದಲ್ಲಿ ಬೇಕು. 3. ಹರಿಕೇನ್ ಬೇ ಬೆಂಗಳೂರು ಓಟಗಳ ಅನುಕೂಲದೊಂದಿಗೆ ಉಳಿದವುಗಳಿಗಿಂತ ಒಂದು ಅಂಚನ್ನು ಹೊಂದಬಹುದು. 4. ಮಿಕಿ ಮೋಟೋ 1,400 ಮೀಟರ್ಗಳಲ್ಲಿ ಲಾಷ್ಕಾಗೆ 2ನೇ ಸ್ಥಾನ ಗಳಿಸಿದೆ. ನೆಚ್ಚಿನ ಕುದುರೆಯಾಗಿ ಇತ್ತೀಚಿನ ಟ್ರಯಲ್ಸ್ಗಳಲ್ಲಿ ಆಕರ್ಷಕವಾಗಿ ಚಲಿಸುತ್ತಿದೆ. ಮತ್ತೊಂದು ಅವಕಾಶ ನೀಡಬೇಕು. ಮೊದಲ ಆಯ್ಕೆ 4 ಮಿಕಿ ಮೋಟೋ, 2ನೇ ಆಯ್ಕೆ 3 ಹರಿಕೇನ್ ಬೇ. 7ನೇ ರೇಸ್ 1,400 ಮೀಟರ್ ಕ್ಲಾಸ್ 4. ಪ್ರಮುಖ ಸ್ಪರ್ಧಿಗಳು 2. ಕ್ವಾಲಿಟಿ ವಾರಿಯರ್ ತನ್ನ ಕೊನೆಯ ಓಟಗಳಲ್ಲಿ 1ರಲ್ಲಿ ಅದೇ ದೂರದಲ್ಲಿ ಕಮಿಂಗ್ ಹೋಮ್ಗೆ 2ನೇ ಸ್ಥಾನ ಗಳಿಸಿದೆ. ಟ್ರಯಲ್ಸ್ಗಳಲ್ಲಿ ಉತ್ತಮವಾಗಿದೆ. ಗೆಲುವಿನ ಸಮೀಪ ಬರಬಹುದು. 3. ಗ್ಲೋರಿಯಾ ತನ್ನ ಕೊನೆಯ ಓಟದಲ್ಲಿ 1,200 ಮೀಟರ್ಗಳಲ್ಲಿ ನಾಟಿ ಸೆನೊರಿಟಾಗೆ 2ನೇ ಸ್ಥಾನ ಗಳಿಸಿದೆ. ಇತ್ತೀಚಿನ ಟ್ರಯಲ್ಸ್ಗಳಲ್ಲಿ ಆಕರ್ಷಕವಾಗಿ ಚಲಿಸುತ್ತಿದೆ. ಉತ್ತಮಗೊಳಿಸಿಕೊಳ್ಳಬೇಕು. 4. ಸಾರ್ಜೆಂಟ್ ತನ್ನ ಕೊನೆಯ ಓಟದಲ್ಲಿ 1,600 ಮೀಟರ್ಗಳಲ್ಲಿ ಟೈಗರ್ ರೂಬಿಗೆ 2ನೇ ಸ್ಥಾನ ಗಳಿಸಿದೆ. ಪ್ರತಿ ಇಂಚು ನೆಲಕ್ಕಾಗಿ ಹೋರಾಡಬೇಕು. 11. ಸೀಕ್ರೆಟ್ ಆಪ್ಷನ್ ಕೆಳವರ್ಗದಲ್ಲಿ ಅದೇ ದೂರದಲ್ಲಿ ಪ್ರಬಲವಾಗಿ ಗೆದ್ದಿದೆ. ದಂಡ ವಿಧಿಸಲಾಗಿದ್ದರೂ ಫಾರ್ಮ್ನು ಉಳಿಸಿಕೊಂಡಿದೆ. ಎಲ್ಲರನ್ನೂ ಓಡಿಸುವ ಸಾಮರ್ಥ್ಯವಿದೆ. ಮೊದಲ ಆಯ್ಕೆ 2 ಕ್ವಾಲಿಟಿ ವಾರಿಯರ್, 2ನೇ ಆಯ್ಕೆ 3 ಗ್ಲೋರಿಯಾ. 8ನೇ ರೇಸ್ 1,200 ಮೀಟರ್ ಕ್ಲಾಸ್ 5. ಪ್ರಮುಖ ಸ್ಪರ್ಧಿಗಳು 1. ಆಲ್ವೇಸ್ ಸ್ಪೆಷಲ್ ಅದೇ ದೂರದಲ್ಲಿ ಉನ್ನತ ವರ್ಗದಲ್ಲಿ ಸಿಲ್ವರ್ ಲೈನಿಂಗ್ಗೆ 4ನೇ ಸ್ಥಾನ ಗಳಿಸಿದೆ. ಟ್ರಯಲ್ಸ್ಗಳಲ್ಲಿ ಉತ್ತಮವಾಗಿದೆ. ಗೆಲುವಿನ ಸಮೀಪ ಬರಬಹುದು. 2. ಡೆಸರ್ಟ್ ಸಲ್ಟಾನ್ ಉನ್ನತ ವರ್ಗದಲ್ಲಿ 1,400 ಮೀಟರ್ಗಳಲ್ಲಿ ಬ್ಲೂ ಪ್ಯಾಂಥರಸ್ಗೆ ತಡವಾಗಿ ಬಂದು 4ನೇ ಸ್ಥಾನ ಗಳಿಸಿದೆ. 200 ಮೀಟರ್ ಕಡಿಮೆ ದೂರದೊಂದಿಗೆ ಇತ್ತೀಚಿನ ಟ್ರಯಲ್ಸ್ಗಳಲ್ಲಿ ಆಕರ್ಷಕವಾಗಿ ಚಲಿಸುತ್ತಿದೆ. ಇವನನ್ನು ಸೋಲಿಸುವುದು ಕಷ್ಟ. 3. ಗೋಲ್ಡನ್ INZIO ಅದೇ ದೂರದಲ್ಲಿ ಉನ್ನತ ವರ್ಗದಲ್ಲಿ ಹರಿಕೇನ್ ವೇವ್ಗೆ 4ನೇ ಸ್ಥಾನ ಗಳಿಸಿದೆ. ಇತ್ತೀಚಿನ ಟ್ರಯಲ್ಸ್ಗಳಲ್ಲಿ ಉತ್ತಮವಾಗಿ ಆಕಾರ ಪಡೆದುಕೊಳ್ಳುತ್ತಿದೆ. ಅಂತಿಮ ಹಂತವನ್ನು ಆಸಕ್ತಿದಾಯಕವಾಗಿಸಬೇಕು. 7. ಲೇಗೋ ಕಳೆದ ಕೆಲವು ಓಟಗಳನ್ನು ನಿರ್ಲಕ್ಷಿಸಿ ಇತ್ತೀಚಿನ ಟ್ರಯಲ್ಸ್ಗಳಲ್ಲಿ ಬಹಳಷ್ಟು ಸುಧಾರಿಸಿದೆ. ಹೋರಾಟವಿಲ್ಲದೆ ಸೋಲಬಾರದು. ಮೊದಲ ಆಯ್ಕೆ 3 ಗೋಲ್ಡನ್ INZIO, 2ನೇ ಆಯ್ಕೆ 7 ಲೇಗೋ. ಸರಿ ಸ್ನೇಹಿತರೆ, ನಿಮಗೆ ಸಲಹೆಗಳು ಮುಂದುವರಿಯಬೇಕಾದರೆ ದಯವಿಟ್ಟು ಈ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಹೈಪ್ ಪಾಯಿಂಟ್ ನೀಡಿ. ಧನ್ಯವಾದಗಳು.